ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮೆಜರ್ಮೆಂಟ್ ಟೇಪನ್ನು ಬಳಸದೇನೆ ತುಂಬ ಈಸಿಯಾಗಿ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಾವು ಈ ಒಂದು ಬ್ಲೌಸ್ ಕಟ್ ಮಾಡೋದಕ್ಕೋಸ್ಕರ ಕೇವಲ ಒಂದು ಮೆಜರ್ಮೆಂಟ್, ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಸಾಕು. ಅದು ಬಿಟ್ಟು ಯಾವುದೇ ಮೆಜರ್ಮೆಂಟ್ಸ್ ಆಗಲಿ ಅಥವಾ ಮೆಜರ್ಮೆಂಟ್ ಟೇಪ್ ಆಗಲಿ ಯಾವುದರ ಒಂದು ಅಗತ್ಯ ಇರೋದಿಲ್ಲ. ಇಲ್ಲಿ ಸುಮಾರು ಜನ ಹೆಣ್ಮಕ್ಳಿಗೆ ಏನಿರುತ್ತೆ ಅಂತಂದರೆ, ನಮ್ಮ ಒಂದು ಬ್ಲೌಸನ್ನು ನಾವೇ ಓನಾಗಿ ಕಟ್ ಮಾಡಿಕೊಂಡು ಹಾಗೆಯೇ ಸ್ಟಿಚ್ ಮಾಡ್ಕೋಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಆದರೆ ಕೆಲವೊಂದು ಕಾರಣಗಳಿಂದ, ಅಂದರೆ ಮಕ್ಕಳು ಇರ್ತಾರೆ ಮನೇಲಿ, ಅವ್ರನ್ನ ನೋಡ್ಕೋಬೇಕು, ಹಾಗೆಯೇ ವಯಸ್ಸಾದವರು ಇರ್ತಾರೆ ಅವ್ರನ್ನ ನೋಡ್ಕೋಬೇಕು. ಇಂಥ ಒಂದು ಸಿಚುವೇಷನಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಈ ಒಂದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಕಲಿಯೋಕ್ಕೆ ಸಾಧ್ಯ ಆಗಲ್ಲ. ಅಂಥವರು ತುಂಬ ಈಸಿಯಾಗಿ ಈ ಒಂದು ಬ್ಲೌಸನ್ನು ಯಾವುದೇ ಒಂದು ಮೆಜರ್ಮೆಂಟ್ಸ್ನ ಒಂದು ತಲೆನೋವು ಇಲ್ಲದೇ ಆರಾಮಾಗಿ ಬ್ಲೌಸ್ ಕಟ್ ಮಾಡ್ಕೋಬೋದು. ಅದು ಹಾಗೆಯೇ ಈ ಒಂದು ಬಿಗಿನರ್ಸ್ಗೂ ಸಹ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ಲಾಗಿ ಇರುತ್ತೆ. ಹಾಗಾದರೆ ಬನ್ನಿ ಈ ಒಂದು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, 1 ಮೀಟ್ರ್ ಆಗುವಷ್ಟು ಲೈನಿಂಗನ್ನು ತಗೋಬೇಕು. ಯಾವುದೇ ಸೈಜ್ ಆಗಲಿ 1 ಮೀಟ್ರನ್ನು ತಗೊಳ್ಳಿ. ಯಾಕಂತಂದರೆ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಒಂದು ಬ್ಲೌಸಲ್ಲಿ ಕಟ್ ಮಾಡುವಾಗ ಸ್ವಲ್ಪ ವೇಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡೋದು ಗೊತ್ತಿರಲ್ವಲ್ಲ, ಆ ಕಾರಣಕ್ಕೆ ಈ ಒಂದು 1 ಮೀಟ್ರ್ ಆಗುವಷ್ಟು ಈ ಒಂದು ಲೈನಿಂಗನ್ನು ತಗೊಳ್ಳಿ. ಲೈನಿಂಗನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಈ ಒಂದು ಕ್ಲೋಸ್ ಆಗಿರುವಂತಹ ಸೈಡ್ ಏನಿದೆ ಇದು ನಮ್ಮ ಕಡೆಗೆ ಬರಬೇಕು. ಹಾಗೆಯೇ ಈ ಒಂದು ಓಪನ್ ಆಗಿರುವಂಥ ಸೈಡ್ ಏನಿದೆ ಅದು ಆ ಕಡೆಗೆ ಹೋಗಬೇಕು. ಈ ರೀತಿ ಲೈನಿಂಗನ್ನು ಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ಲೈನಿಂಗನ್ನು ಪ್ಲೇಸ್ ಮಾಡ್ಕೊಂಡು ಆದಮೇಲೆ ಕೆಳಗಡೆಗೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು, ನಿಮ್ಮ ಲೈನಿಂಗಲ್ಲಿ ಏನಾದರೂ ಕ್ರಾಸ್ ಇತ್ತು ಅಂತಂದರೆ ಆ ಒಂದು ಕ್ರಾಸನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಈ ಥರ ಕ್ರಾಸನ್ನು ಕಟ್ ಮಾಡಿ ತೆಗೆದು ಆದಮೇಲೆ ಇಲ್ಲಿ ಕೆಳಗಡೆಗೆ ನಾವು ಇನ್ನೊಂದು ಲೈನನ್ನು ಹಾಕೋಬೇಕು. ಈ ಲೈನ್ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ, ಸ್ಟಿಚಿಂಗ್ ಕೆಳಗಡೆಗೆ ಇಲ್ಲಿಗೆ ಸ್ಟಿಚ್ ಹೋಗುತ್ತಲ್ವ, ಅದಕ್ಕೋಸ್ಕರ ಈ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಏನು ಮಾಡಿದ್ದೀನಿ, ಇಲ್ಲಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಕರೆಕ್ಟಾಗಿ ಸೆಟ್ ಆಗುವಂಥದ್ದು ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಬ್ಲೌಸನ್ನು ತಗೊಳ್ಳಿ. ಆ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಐರನ್ ಮಾಡಿಕೊಂಡು ತಗೊಳ್ಳಿ. ಈ ಥರ ಐರನ್ ಮಾಡಿಕೊಂಡು ತಗೊಂಡಿರುವಂಥ ಒಂದು ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಅದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಕೆಳಗಡೆಗೆ ಒಂದು ಲೈನ್ ಹಾಕ್ಕೊಂಡಿದ್ದೀವಲ್ವ, ಆ ಲೈನ್ ಮೇಲೆ ಈ ಥರ ಕರೆಕ್ಟಾಗಿ ಸೆಟ್ ಆಗೋ ಥರ ಈ ಥರ ಇಡಬೇಕು. ನಿಮಗೆ ಕರೆಕ್ಟಾಗಿ ಸೆಟ್ ಮಾಡೋಕ್ಕಾಗ್ತಾ ಇಲ್ಲ, ಹೇಳಿದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಅಂದರೆ ನೀವು ಬೇಕಾದರೆ ಪಿನ್ಸನ್ನು ಹಾಕ್ಕೊಂಬಿಟ್ಟು ಆಮೇಲೆ ಇದನ್ನು ಸೆಟ್ ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಎಲ್ಲ ಹೆಡ್ಜಸ್ಸು ನೀಟಾಗಿರಬೇಕು. ಆ ಥರ ಈ ಥರ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಆಗಿದೆ. ಈಗ ಸೆಟ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು, ಇಲ್ಲಿ ನಮಗೆ ಈ ಒಂದು ಜಾಯಿಂಟ್ ಏನು ಕಾಣಿಸ್ತಾ ಇದೆ, ಈ ಜಾಯಿಂಟ್ ಹತ್ರ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಕರೆಕ್ಟಾಗಿ ಅದೇ ಇದಕ್ಕೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ನಮ್ಮ ಒಂದು ಹೆಬ್ಬೆರಳು ಇದೆಯಲ್ವ, ಹೆಬ್ಬೆರಳನ್ನು ಎಷ್ಟು ಬರುತ್ತೋ ಅಷ್ಟು ಇಲ್ಲಿಗೆ ಇಟ್ಕೊಂಡು ಡಾಟ್ಸ್ಗೋಸ್ಕರ ಇಲ್ಲಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ಇಲ್ಲಿ ನಮ್ಮ ಒಂದು ಮೂರು ಬೆರಳು ಎಷ್ಟು ಇದು ಬರುತ್ತೋ ಅಷ್ಟಕ್ಕೆ ಇಲ್ಲಿಗೆ ಇನ್ನೊಂದು ಮಾರ್ಕು, ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಲ್ಲಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಇಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಜಾಯಿಂಟ್ ಬರುತ್ತೆ ನೋಡಿ, ಸ್ಲೀವು ಮತ್ತು ಈ ಒಂದು ಕೆಳಗಡೆ ಈ ಒಂದು ಬಾಡಿ ಪಾರ್ಟ್ ಏನಿದೆ ಎರಡನ್ನೂ ಜಾಯಿಂಟ್ ಮಾಡುವಂಥ ಪ್ಲೇಸು, ಇಲ್ಲಿ ನಮಗೆ ಒಂದು ಸ್ಟಿಚಿಂಗ್ ಮಾರ್ಜಿನ್ ಕಾಣಿಸುತ್ತೆ ಸ್ಟಿಚಿಂಗು. ಈ ಸ್ಟಿಚ್ ಹತ್ರ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದು ನಮಗೆ ರೆಡಿ ಸ್ಟಿಚಿಂಗು, ಇದ್ರ ಮೇಲ್ಗಡೆಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಅಂದರೆ ನಾವು ಸ್ಟಿಚಿಂಗ್ ಇಲ್ಲಿಗೆ ಮಾಡಬೇಕು, ಇಲ್ಲಿಗೆ ಸ್ಟಿಚ್ ಮಾಡಿದಾಗ ಇದು ಒಳಗಡೆಗೆ ಮಾರ್ಜಿನ್ ಒಳಗಡೆಗೆ ಹೊರಟೋಗುತ್ತೆ. ಇಲ್ಲಿ ಈ ಥರ ಇನ್ನೊಂದು ಮಾರ್ಕನ್ನು ಮಾಡಿಕೊಡಿ. ಈ ಪ್ಲಸ್ ಸಿಂಬಲಲ್ಲಿ ಥರ ಈ ಥರ ಇನ್ನೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಒಂದು 3 ಇಂಚು 3 ಬೆರಳಷ್ಟು, ಇಲ್ಲಿ 3 ಬೆರಳಷ್ಟು ಬಿಟ್ಟಿದ್ದೀವಲ್ವ, ಇಲ್ಲೂ ಅಷ್ಟೇ 3 ಬೆರಳಿಗೆ ಈ ಥರ ಇನ್ನೊಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಗೆ ಇನ್ನೊಂದು ಲೈನನ್ನು ಹಾಕ್ಕೋಬೇಕಾಗುತ್ತೆ. ಆಯ್ತಲ್ವಾ? ಈಗ ನಾವು ಬ್ಲೌಸ್ನ ಲೆಂತು ಮತ್ತು ನೆಕ್ಕು, ಶೋಲ್ಡರು ಇದನ್ನೆಲ್ಲ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅದೆಲ್ಲ ಹೆಂಗಿದೆಯೋ ಹಾಗೆ ಇರಲಿ, ಯಾವುದನ್ನು ನಾವು ಎಳೆಯೋದು ಬೇಡ. ಹೆಂಗಿದೆಯೋ ಹಾಗೆ ಇಟ್ಕೊಂಡು ನೋಡಿ, ನೆಕ್ ಇದೆಯಲ್ವಾ, ಈ ನೆಕ್ ಹತ್ರ ಕರೆಕ್ಟಾಗಿ ನೆಕ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇನ್ನು ಸ್ವಲ್ಪ ಒಳಗಡೆಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು.
ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ನಮಗೆ ಈಗ ಬ್ಲೌಸ್ ಲೆಂತ್ ಬೇಕಲ್ವಾ, ಲೆಂತ್ಗೆ ಎಲ್ಲಿಗೆ ಕರೆಕ್ಟಾಗಿ ಲೆಂತ್ ಇದೆಯೋ ಸೇಮ್ ಅಲ್ಲಿಗೆ ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಮತ್ತು ನಾವು ಸ್ಟಿಚಿಂಗೋಸ್ಕರ ಏನು ಮಾಡ್ಕೋಬೇಕು, ಈ ಥರ ಒಂದು ಬೆರಳಿಟ್ಕೊಂಡು ನಮಗೆ ಸ್ಟಿಚಿಂಗಿಗೆ ಇಷ್ಟು ಬೇಕಾಗುತ್ತೆ, ಇಷ್ಟಕ್ಕೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ಇಲ್ಲಿ ಶೋಲ್ಡರ್ ಇದೆಯಲ್ವಾ, ಶೋಲ್ಡರ್ ಜಾಯಿಂಟ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಶೋಲ್ಡರ್ ಜಾಯಿಂಟ್ ಎಲ್ಲಿದೆಯೋ ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗೋಸ್ಕರ ಈ ಕಡೆಗೆ ಇನ್ನೊಂದು ಫಿಂಗರ್ ಇಟ್ಕೊಂಡು ಈ ಥರ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಇಷ್ಟು ಮಾರ್ಕಿಂಗ್ ಆದಮೇಲೆ ನಾವು ಇಲ್ಲಿ ಈ ಥರ ರೌಂಡ್ ಶೇಪ್ ಕೊಟ್ಟಿದ್ದೀವಲ್ವ, ಈ ರೌಂಡ್ ಶೇಪ್ಗೋಸ್ಕರ ಏನು ಮಾಡಬೇಕು, ಇಲ್ಲಿ ನಮಗೆ ಸ್ಟಿಚಿಂಗ್ ಏನು ಕಾಣಿಸುತ್ತೆ ಇಲ್ಲಿ ಕರೆಕ್ಟಾಗಿ ಈ ಥರ ನಿಮ್ಮ ಫಿಂಗರಿಂದ ಸ್ವಲ್ಪ ಟೈಟಾಗಿ ಈ ಥರ ಹಿಡಿದಿಟ್ಕೊಂಡು ಎಲ್ಲಿ ನಿಮ್ಮ ಫಿಂಗರ್ ಇದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಇನ್ನು ಸ್ವಲ್ಪ ಮೇಲಕ್ಕೆ ಇನ್ನೊಂದು ಮಾರ್ಕನ್ನು ಈ ಥರ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಇದನ್ನ ತೆಗೆದುಬಿಡೋಣ. ಈಗ ತೆಗೆದುಬಿಟ್ಟು ಇದೆಲ್ಲ ಏನು ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೀವಿ ಈ ಮಾರ್ಕಿಂಗ್ಸ್ನೆಲ್ಲ ಈಗ ನಾವು ಜಾಯಿನ್ ಮಾಡಬೇಕು. ನೋಡಿ, ಫಸ್ಟು ಈ ಲೈನ್ ಇದೆಯಲ್ಲ, ಈ ಮಾರ್ಕ್ ಇದೆಯಲ್ವ, ಈ ಮಾರ್ಕನ್ನು ನಾವು ಜಾಯಿನ್ ಮಾಡೋದು ಬೇಡ. ಇದನ್ನ ಬಿಟ್ಟು ಈ ಮಾರ್ಕು ಮತ್ತು ಈ ಮಾರ್ಕ್ ಇವೆರಡು ಏನಿದೆ ಇವೆರಡಕ್ಕೂ ಈ ಥರ ಒಂದು ಲೈನ್ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಹಾಗೆಯೇ ಈ ಎರಡು ಮಾರ್ಕಿಂಗ್ಸ್ಗೂ ಒಂದು ಲೈನನ್ನು ಹಾಕ್ಕೊಂಡು ಈ ಥರ ಜಾಯಿನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾವು ಹಾರ್ಮ್ ಡೌನ್ ತೆಗೆದಿದ್ದೀವಲ್ವ, ಅಲ್ಲೂ ಅಷ್ಟೇ ಸ್ಟ್ರೈಟಾಗಿ ಈ ಥರ ಒಂದು ಲೈನನ್ನು ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲೂ ಅಷ್ಟೇ, ಇದು ಬಿಟ್ಟು ಈ ಕಡೆ ಮಾರ್ಕ್ ಏನಿದೆ ಈ ಕಡೆ ಮಾರ್ಕ್ಗೆ ಇಲ್ಲಿಗೆ ಒಂದು ಲೈನನ್ನು ಸ್ಟ್ರೈಟಾಗಿ ಹಾಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇದು ಬೇಡ, ಈ ಮೇಲೆ ಇರುವಂಥ ಒಂದು ಮಾರ್ಕ್ ಏನಿದೆ ಆ ಮಾರ್ಕ್ಗೆ ಈ ಥರ ನೀಟಾಗಿ ಕರೋ ಶೇಪನ್ನು ಕೊಡಿ. ಈಗ ನಮಗೆ ಮೇಲ್ಗಡೆಗೆ ಲೆಂತ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಈ ಮಾರ್ಕ್ ಮೇಲೆ ಸ್ಟ್ರೈಟಾಗಿ ಈ ಥರ ಒಂದು ಲೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇಲ್ಲೂ ಕೂಡ ಒಂದು ಲೈನು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಂಡಿದ್ದೀವಲ್ವ, ಅಲ್ಲಿಗೂ ಕೂಡ ಒಂದು ಲೈನನ್ನು ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇವಾಗ ನಾವು ಇಲ್ಲಿ ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿಲ್ಲ. ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳೋಕೆ ಏನು ಮಾಡ್ಕೋಬೇಕು ಅಂತಂದರೆ ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಈ ಥರ ಇಲ್ಲಿ ನಮಗೆ ಜಾಯಿಂಟ್ಸ್ ಮಾಡಿದ್ದೀವಲ್ವ, ಆ ಜಾಯಿಂಟ್ಸ್ನ ಎರಡನ್ನೂ ಕರೆಕ್ಟಾಗಿ ಈ ಥರ ಬರೋ ಥರ ಇಟ್ಕೋಬೇಕು. ಈ ಥರ ಬರೋ ಥರ ಇಟ್ಕೊಂಡು ನೋಡಿ ಕರೆಕ್ಟಾಗಿ ನೆಕ್ಕನ್ನು ಸೆಂಟ್ರ್ ಮಾಡ್ಕೋಬೇಕು. ಈ ಥರ ಸೆಂಟ್ರ್ ಮಾಡಿಕೊಂಡು ಕೆಳಗಡೆ ಲೈನ್ ಏನಿದೆ ಆ ಲೈನ್ ಹತ್ರ ಈ ಥರ ಇಟ್ಕೊಂಡು ನಾವು ಎಲ್ಲಿ ನಮಗೆ ನೆಕ್ ಎಂಡಾಗಿದೆಯೋ ಅಲ್ಲಿಗೆ ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸನ್ನು ಮಾಡ್ಕೋಬೇಕು. ಅಂದರೆ ಇದು ನಮಗೆ ಸ್ಟಿಚಿಂಗ್ ಬರುವಂಥದ್ದು. ಇನ್ನು ಸ್ವಲ್ಪ ಮೇಲಕ್ಕೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಇನ್ನೊಂದು ಮಾರ್ಕನ್ನು ಮಾಡಿಕೊಂಡು ಈ ಮಾರ್ಕಿಂಗ್ಸನ್ನು ಮತ್ತು ಈ ಮಾರ್ಕಿಂಗ್ಸನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಮಗೆ ಸ್ಟಿಚಿಂಗೋಸ್ಕರ ಇಲ್ಲಿ ಬರುತ್ತೆ, ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ಬರುತ್ತೆ. ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಟಿರುವಂಥದ್ದು. ಈ ಲೈನ್ ಮೇಲೆ ಬೇಡ, ಈ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಕೆಳಗಡೆ ಇರುವಂಥದ್ದು ಮಾರ್ಕ್ ಬೇಡ, ಮೇಲೆ ಇರುವಂಥ ಮಾರ್ಕ್ ಏನಿದೆ ಅದಕ್ಕೆ ಏನು ಮಾಡ್ಕೋಬೇಕು, ಈ ಥರ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡು ನಮಗೆ ಈ ಒಂದು ಬಾಕ್ಸ್ ಒಳಗಡೆ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪನ್ನು ನಾವು ಡ್ರಾ ಮಾಡ್ಕೋಬೋದು. ಅಂದರೆ ನಿಮಗೆ ಇನ್ನೂ ನೆಕ್ಕು ಬ್ರಾಡ್ ಆಗಬೇಕು ಅಂತಂದರೆ ಇದನ್ನೇ ಸ್ವಲ್ಪ ಅಗಲ ಬೇಕಾದರೂ ಮಾಡ್ಕೋಬೋದು. ಈಗ ಇಲ್ಲಿ ಡಾಟ್ಸ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ವಾ, ಈ ಡಾಟ್ಸ್ಗೆ ಯಾವ ಥರ ಮಾರ್ಕ್ ಮಾಡೋದು ಅಂತಂದರೆ ಈ ರೀತಿ ಇದನ್ನ ಫೋಲ್ಡಿಂಗ್ ಇದೆಯಲ್ವ, ಈ ಫೋಲ್ಡಿಂಗನ್ನು ಕರೆಕ್ಟಾಗಿ ಈ ಲೈನ್ ಮೇಲೆ ಈ ಥರ ಇಡಬೇಕು. ಟಚ್ ಆಗೋ ಥರ ಕೆಳಗಡೆಗೆ ಈ ಥರ ಟಚ್ ಆಗೋ ಥರ ಇಟ್ಬಿಟ್ಟು ಇಲ್ಲಿ ಸ್ವಲ್ಪ ಈ ಥರ ರಬ್ ಮಾಡಿದ್ರೆ ನಮಗೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ಈ ಮಾರ್ಕಿಂಗ್ ಹತ್ರ ಏನು ಮಾಡಬೇಕು, ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಡಾಟ್ಸ್ ಅಂತ ಇಲ್ಲಿ ಹಿಡಿತೀವಿ. ಓಕೆ, ಬ್ಯಾಕ್ ಪಾರ್ಟಲ್ಲಿ ಇಷ್ಟೇ ನೋಡಿ, ಕರೆಕ್ಟಾಗಿ ಎಷ್ಟು ನೀಟಾಗಿ ಮೆಜರ್ಮೆಂಟ್ ನಮಗೆ ಟೇಪು ಏನೂ ಇಲ್ಲದೇನೆ ಎಷ್ಟು ಚೆನ್ನಾಗಿ ನೀಟಾಗಿ ಈ ಒಂದು ಇದು ಅನ್ನೋದು ಮಾರ್ಕಿಂಗ್ಸ್ ಅನ್ನೋದು ಬಂದಿದೆ ಅಲ್ವಾ. ಈಗ ಇದನ್ನು ಯಾವ ಥರ ಇದೆಯೋ ಅದೇ ಥರ ಕಟ್ ಮಾಡೋಣ. ನೆಕ್ ಇವಾಗ ಕಟ್ ಮಾಡೋದು ಬೇಡ, ನಾನು ಸ್ಟಿಚ್ ಮಾಡುವಾಗ ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನೀಟಾಗಿ.
ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಈಗಾಗಲೇ ನಾವು ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೇ ಹಾಕ್ಕೊಂಡು ಈ ಒಂದು ಫ್ರಂಟ್ ಪಾರ್ಟ್ನು ಕೂಡ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಆಗಲೇ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದಾಗ ಏನು ಮಾಡ್ಕೊಂಡಿದ್ವಿ, ಈ ಒಂದು ಕ್ಲೋಸ್ ಆಗಿರುವಂಥ ಸೈಡು ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು ಓಪನ್ ಇರುವಂಥ ಸೈಡು ಆ ಕಡೆ ಹಾಕ್ಕೊಂಡಿದ್ವಲ್ವ. ಆದರೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡುವಾಗ ಇದನ್ನು ಈ ರೀತಿ ರಿವರ್ಸ್ ಮಾಡ್ಕೋಬೇಕು. ರಿವರ್ಸ್ ಮಾಡಿಕೊಂಡು ಓಪನ್ ಇರುವಂಥ ಸೈಡ್ ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು, ಹಾಗೆಯೇ ಕ್ಲೋಸ್ ಇರುವಂಥ ಸೈಡು ಆ ಕಡೆ ಹೋಗೋ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಬ್ಯಾಕ್ ಪಾರ್ಟ್ ಏನಿದೆ ಆ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ಈ ಕಡೆಗೆ ನಾವು ಏನು ಓಪನ್ ಬಿಟ್ಟಿದ್ದೀವಿ ಇಲ್ಲಿ ಈ ಥರ ಒಂದು ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈ ಥರ ಸ್ಟ್ರೈಟ್ ಲೈನ ಹಾಕ್ಕೊಂಡು ಆದಮೇಲೆ ಆ್ಯಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಹೆಂಗಿದೆಯೋ ಹಾಗೆ ಈ ಫ್ರಂಟ್ ಪಾರ್ಟ್ ಮೇಲೆ ಕೂಡ ಮಾರ್ಕನ್ನು ಮಾಡ್ಕೋಬೇಕು. ಇಷ್ಟು ಮಾರ್ಕನ್ನು ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಫ್ರಂಟ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟ್ಗಿಂತ ಸ್ವಲ್ಪ ಒಳಗಡೆಗೆ ಏನು ಮಾಡ್ಕೋಬೇಕು, ಈ ಒಂದು ಮಾರ್ಕನ್ನು ಈ ಥರ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈಗ ನೆಕ್ಕನ್ನು ಏನು ಮಾಡ್ಕೊಳ್ಳೋಣ, ಯಾವ ಥರ ಇದೆಯೋ ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಅದೇ ಥರ ಈ ನೆಕ್ಕನ್ನು ಕೂಡ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಉಕ್ಸ್ ಪಟ್ಟಿ ಏನಿದೆ, ಉಕ್ಸ್ ಪಟ್ಟಿ ಕಡೆಗೆ ಇಲ್ಲಿ ಮೇಲೆ ಒಂದು ಫಿಂಗರಷ್ಟು ನಾವು ಇದಕ್ಕೆ ಬಿಟ್ಟಿದ್ದೀವಲ್ವಾ ಮಾರ್ಜಿನ್ಗೋಸ್ಕರ, ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಡು ಮೇಲೆ ಮಾರ್ಜಿನನ್ನು ಬಿಟ್ಟು ಈ ಥರ ನೆಕ್ಕನ್ನು ಕರೆಕ್ಟಾಗಿ ಅದ್ರ ಮೇಲೆ ಸೆಟ್ ಆಗೋ ಥರ ಈ ರೀತಿ ಇಟ್ಕೋಬೇಕು. ಇನ್ ಕೇಸ್ ನಿಮ್ಗೆ ಈ ರೀತಿ ಸೆಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕಷ್ಟ ಆಗ್ತಿದೆ ಅನ್ನೋದಾದರೆ ಈ ಥರ ಸುತ್ತಲೂ ಪಿನ್ಸನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಸೆಟ್ ಮಾಡ್ಕೊಂಡು ಆದಮೇಲೆ ನಮಗೆ ಈ ಒಂದು ಬ್ಲೌಸ್ದು ನೆಕ್ ಎಲ್ಲಿದೆಯೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈಗ ಇದನ್ನು ತೆಗೆದುಬಿಟ್ರೆ ನೋಡಿ, ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ಥರ ಇದೆಯೋ ಅದೇ ಥರ ನೆಕ್ಕು ಬಂತು. ಇವಾಗ ಈ ಒಂದು ಬ್ಲೌಸ್ನಲ್ಲಿ ಫ್ರಂಟ್ ಲೆಂತ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಲ್ವಾ. ಇಲ್ಲಿ ಬ್ಯಾಕಲ್ಲಿ ನಾವು ಏನು ಎಷ್ಟಿದೆಯೋ ಲೆಂತು ಅಷ್ಟೇ ಇದೆ. ಇವಾಗ ಇಲ್ಲಿ ಏನು ಮಾಡ್ಕೋಬೇಕು, ಕೆಳಗಡೆ ಬೆಲ್ಟ್ಗೆ ಬಿಟ್ಟು ಒಂದು 3 ಫಿಂಗರ್ ಅಷ್ಟು ಇಟ್ಕೊಂಡು ಇಲ್ಲಿಗೆ ಒಂದು ಲೈನನ್ನು ಮಾಡ್ಕೋಬೇಕು. ಆ ಕಡೆ ಈ ಕಡೆ ಎರಡೂ ಕಡೆ ಒಂದು ಲೈನ್ ಮಾಡಿಕೊಂಡು ಈ ಎರಡು ಮಾರ್ಕ್ ಮಾಡಿಕೊಂಡು ಆ ಎರಡೂ ಮಾರ್ಕ್ಗೆ ಈ ಥರ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ಡ್ರಾ ಮಾಡ್ಕೊಂಡು ಆದಮೇಲೆ ನಮಗೆ ಕರೆಕ್ಟಾಗಿ ಈಗ ಫ್ರಂಟ್ ಪಾರ್ಟು ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಇರುವಷ್ಟೇ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಏನಿದೆ ಶೋಲ್ಡರ್ ಜಾಯಿಂಟ್ನ ಸೇರಿಸಿ ಈ ಕೆಳಗಡೆಗೆ ಈ ಒಂದು ಡಾಟ್ ಏನಿದೆ ಆ ಡಾಟ್ವರೆಗೂ ಎಷ್ಟಿದೆಯೋ ಅಷ್ಟು ಈ ಥರ ನೋಡ್ಕೋಬೇಕು. ಮಾರ್ಜಿನನ್ನು ಸೇರಿಸಿ ಇಟ್ಕೋಬೇಕು. ನೋಡಿ, ಕರೆಕ್ಟಾಗಿ ಈಗ ನಮಗೆ ಈ ಒಂದು ಲೆಂತು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ನೋಡಿ, ಇಲ್ಲಿ ಬಂದು ನಮಗೆ ಸ್ಟಿಚಿಂಗ್ ಇದೆ, ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇದೆ. ಇಲ್ಲೂ ಅಷ್ಟೇ, ಇಲ್ಲಿ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಇದೆ, ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿ ಮೇಲ್ಗಡೆಗೆ ಇದೆ, ಇದು ಕರೆಕ್ಟಾಗಿ ಇದೆ. ಈಗ ಇದನ್ನು ತೆಗೆದುಬಿಟ್ಟು ಇಲ್ಲಿ ಫ್ರಂಟಲ್ಲಿ ಎಷ್ಟು ಬರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಇಲ್ಲಿಂದ ಇಲ್ಲಿಗೆ ನೀವು ಉಕ್ಸ್ ಪಟ್ಟಿನಾದರೂ ತಗೊಳ್ಳಿ ಅಥವಾ ಕಾಜಾ ಪಟ್ಟಿನಾದರೂ ತಗೊಳ್ಳಿ. ಉಕ್ಸ್ ಪಟ್ಟಿ ತೊಗೊಂಡ್ರೆ ಬೆಸ್ಟು. ಇಲ್ಲಿ ಉಕ್ಸ್ ಪಟ್ಟಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ಒಂದು ಸ್ಟಿಚಿಂಗ್ ಲೈನ್ ಏನಿದೆ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು 2 ಫಿಂಗರ್ ಆಗುವಷ್ಟು ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಯಾಕೆ ಇಲ್ಲಿ 2 ಫಿಂಗರ್ ಆಗುವಷ್ಟು ಎಕ್ಸ್ಟ್ರಾ ಕೊಡ್ತಿದ್ದೀನಿ ಅಂತಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಿ, ಅದಕ್ಕೆ ಮತ್ತು ನೆಕ್ ಹತ್ರ ಒಂದು 1/4 ಇಂಚ್ ಹೋಗುತ್ತೆ, ಅದಕ್ಕೆ ಹಾಗೆಯೇ ಈ ಕೆಳಗಡೆಗೆ ಒಂದು 1/4 ಇಂಚಷ್ಟು ಹೋಗುತ್ತಲ್ವ, ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ 2 ಫಿಂಗರ್ ಆಗುವಷ್ಟು ಕೆಳಗಡೆಗೆ ಎಕ್ಸ್ಟ್ರಾ ಬಿಟ್ಟಿದ್ದು. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕಟ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾವು 3 ಡಾಟ್ಸನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳಿ ನೋಡೋಣ.
ನೋಡಿ ಇವಾಗ ಈ ಫ್ರಂಟಲ್ಲಿ ಇಲ್ಲಿ ನಾವು ಉಕ್ಸ್ಪಟ್ಟಿ ಬರುತ್ತಲ್ವ ಅಲ್ಲಿ ಇದನ್ನ ಈ ರೀತಿ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ರಬ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಒಂದು ಫೋಲ್ಡಿಂಗ್ ಕಾಣಿಸುತ್ತಲ್ವ, ಈ ಫೋಲ್ಡಿಂಗ್ ಹತ್ರ ಏನು ಮಾಡಬೇಕು, ಇಲ್ಲಿ ಒಂದು ಡಾಟನ್ನು ಹಿಡಿಬೇಕು. ಮತ್ತು ಈ ಒಂದು ಸೆಂಟ್ರ್ ಡಾಟು ಮೇಯ್ನ್ ಡಾಟ್ ಏನು ಬರುತ್ತೆ ಆ ಮೇಯ್ನ್ ಡಾಟು ತುಂಬಾ ಇಂಪಾರ್ಟೆಂಟ್ ಡಾಟ್ ಆಗಿರುತ್ತೆ. ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಅಂದರೆ ಎಕ್ಸ್ಟ್ರಾ ಈ ಕಡೆ ಮಾರ್ಜಿನ್ ಬಿಟ್ಟಿದ್ದೀವಲ್ವ ಅದು ಬಿಟ್ಟು ಇದನ್ನು ನಾವು 3 ಪಾರ್ಟಾಗಿ ಡಿವೈಸ್ ಮಾಡ್ಕೋಬೇಕು. ಅಂದರೆ ಕ್ಲಾತನ್ನು ಈ ಥರ 3 ಭಾಗ ಮಾಡ್ಕೋಬೇಕು. ಕರೆಕ್ಟಾಗಿ 3 ಭಾಗ ಬರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಈ ಥರ ಸ್ವಲ್ಪ ರಬ್ ಮಾಡಿದ್ರೆ ಇಲ್ಲಿ ಒಂದು ಮಾರ್ಕ್ ಬರುತ್ತೆ ನೋಡಿ. ಇಲ್ಲಿ ಒಂದು ಮಾರ್ಕ್ ಕಾಣಿಸುತ್ತೆ. ಈ ಮಾರ್ಕ್ ಹತ್ರ ಇಲ್ಲಿಗೊಂದು ಲೈನನ್ನು ಹಾಕ್ಕೋಬೇಕು. ಈ ಥರ ನಮಗೆ ಸ್ಟಿಚ್ ಮಾಡುವಾಗ ಈ ಮಾರ್ಕಿಂಗ್ ಇವು ಡಾಟ್ಸು ಆದಷ್ಟು ಕದನೆ ಆಟೋಮೆಟಿಕ್ಕಾಗಿ ಬರುತ್ತೆ. ಅಂದರೆ ಈ ಒಂದು ಮೇಯ್ನ್ ಡಾಟ್ ನಾವು ಪರ್ಫೆಕ್ಟಾಗಿ ಹಾಕಿದ್ರೆ ಇನ್ನು ಉಳಿದಿರೋ 2 ಡಾಟ್ ಹಾಕೋದು ತುಂಬಾ ಈಸಿ. ಈ ಡಾಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೋಡಿ ಈ ಲೈನ್ ಏನಿದೆ ಈ ಲೈನ್ಗೆ ನೇರವಾಗಿ ಈ ಥರ ಸ್ಕೇಲ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ನಮಗೆ ಈ 3rd ಡಾಟು ಬಂದುಬಿಡುತ್ತೆ. ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ನೀವು ನೋಡ್ಕೊಳ್ಳಿ, ಈ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ಒಂದು ಡಾಟ್ಗೆ ಎಷ್ಟೆಷ್ಟು ಹಿಡಿದಿದ್ದಾರೆ ಅಂತ ಹೇಳಿ, ಇದರಲ್ಲಿ ಎಷ್ಟು ಹಿಡಿದಿದ್ದಾರೋ ಅಷ್ಟೇ ನೀವು ಇಲ್ಲಿ ಹಿಡಿಬೇಕಾಗುತ್ತೆ. ಇಲ್ಲ ಜಾಸ್ತಿ ಹಿಡಿದ್ರೆ ಅಂತಂದರೆ ಇಲ್ಲಿ ಏನಾಗುತ್ತೆ ತುಂಬ ಜಾಸ್ತಿ ರಿಂಕಲ್ಸ್ ಥರ ಬಂದುಬಿಡುತ್ತೆ, ತುಂಬ ಲೂಸ್ ಆಗುತ್ತೆ ಫ್ರಂಟ್ ಪಾರ್ಟಲ್ಲಿ. ಹಂಗಾಗಿ ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಹಿಡಿದಿದ್ದಾರೋ ಅಷ್ಟೇ ನೋಡಿಕೊಂಡು ಹಿಡ್ಕೋಬೇಕು. ಇಲ್ಲಿ ಆಲ್ಮೋಸ್ಟು 2 ಕಡೆನೂ ಮುಕ್ಕಾಲು ಹಿಂಚು ಹಿಡಿದಿದ್ದಾರೆ. ನಾನು ಮಾರ್ಕ್ ಮಾಡಿರುವಂಥದ್ದು ಸೇಮ್ ಅಷ್ಟೇ ಇದೆ. ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ, ದೊಡ್ಡ ಸೈಜ್ ಆದರೆ ಈ ಒಂದು ಮೇಯ್ನ್ ಡಾಟ್ಗೆ ಇನ್ನೂ ಎಕ್ಸ್ಟ್ರಾ ನಾವು ಇಲ್ಲಿ ಡಾಟನ್ನು ಹಿಡಿಬೇಕಾಗುತ್ತೆ. ಇದು ಬಂದು ನಮಗೆ ಫ್ರಂಟ್ ಪಾರ್ಟು. ಈ ಫ್ರಂಟ್ ಪಾರ್ಟ್ ಕಟ್ ಮಾಡಿದ ಆದಮೇಲೆ ಈ ಒಂದು ಬೆಲ್ಟನ್ನು ಶೇಪ್ ಬೆಲ್ಟ್ಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ ಈಗಾಗಲೇ ನಾವು ಬೆಲ್ಟನ್ನು ಕಟ್ ಮಾಡ್ಕೊ ಕೆಳಗಡೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಗ ಕೆಳಗಡೆಗೆ ಏನು ಮಾಡಿದ್ವಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ. ಈ ಬೆಲ್ಟ್ ಪಾರ್ಟ್ಗೆ ಸೇಮ್ ಅದು ಹೆಂಗಿದೆಯೋ ಹಾಗೆ ಇರಲಿ, ಉಳಿದಿದ್ದೆಲ್ಲ ಅಷ್ಟೇ. ಇಲ್ಲಿ ಕೆಳಗಡೆಗೆ ಒಂದು 2 ಫಿಂಗರ್ಸ್ಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಸ್ಟಿಚಿಂಗೋಸ್ಕರ 2 ಫಿಂಗರ್ಸ್ಗೆ ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಈ 2 ಮಾರ್ಕಿಂಗನ್ನು ಈ ಥರ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಉಕ್ಸ್ಪಟ್ಟಿ ಇದೆಯಲ್ವ, ಉಕ್ಸ್ಪಟ್ಟಿಯಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಒಂದು ಸರಿ ನೋಡ್ಕೋಬೇಕು. ನೋಡಿಕೊಂಡು ಇನ್ನೂ ಒಂದು 3 ಫಿಂಗರಷ್ಟು ನಾವು ಇದರಲ್ಲಿ ಬಿಟ್ಟಿದ್ದೀವಲ್ವ ಬ್ಲೌಸಲ್ಲಿ ಕಟ್ ಮಾಡ್ಕೊಂಡಾಗ ಇಲ್ಲೂ ಅಷ್ಟೇ 3 ಫಿಂಗರ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಸೇಮ್ ಹೆಂಗಿದೆಯೋ ಹಾಗೇ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಡೌನ್ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಶೇಪ್ ಬೆಲ್ಟ್ ಅನ್ನೋದು ಬಂದ್ಬಿಡುತ್ತೆ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ರಂಟು ಮತ್ತು ಬ್ಯಾಕ್ ಪಾರ್ಟು ಎರಡರಲ್ಲೂ ಕೂಡ ಒಂದೇ ಸಮ ಇರುತ್ತೆ ನೋಡಿ. ಇದು ಶೇಪ್ ಬೆಲ್ಟು. ಕರೆಕ್ಟಾಗಿ ಇದು ಈ ಥರ ಸೆಟ್ ಆಗುತ್ತೆ. ಈಗ ಸ್ಲೀವ್ಸನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ ಸ್ಲೀವ್ಸನ್ನ ಯಾವಾಗಲೂ ಅಷ್ಟೇ ಡಬಲ್ ಫೋಲ್ಡಲ್ಲಿ ನಮಗೆ 2 ಸ್ಲೀವ್ಗೆ ಬೇಕಲ್ವ, ಹಾಗಾಗಿ ಡಬಲ್ ಫೋಲ್ಡನ್ನು ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಓಪನ್ ಇರುವಂಥ ಸೈಡು ನಮ್ಮ ಕಡೆಗೆ ಬರೋ ಥರ, ಕ್ಲೋಸ್ ಇರುವಂಥ ಸೈಡು ಆ ಕಡೆಗೆ ಬರೋ ಥರ ಈ ಥರ ಸಿಂಗಲ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಇದನ್ನು ಈ ಥರ ಡಬಲ್ ಫೋಲ್ಡನ್ನು ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ಕೆಳಗಡೆಗೆ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದಕ್ಕೆ ಒಂದು ಮಾರ್ಕನ್ನು ಮಾಡಿಕೊಂಡು ಇದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಇದನ್ನು ಕಟ್ ಮಾಡಿ ತೆಗೆದು ಆದಮೇಲೆ ಕೆಳಗಡೆಗೆ ಸ್ಟಿಚಿಂಗೋಸ್ಕರ ಒಂದು ಮಾರ್ಜಿನನ್ನು ಈ ಥರ ಮಾಡ್ಕೋಬೇಕು. ಈ ಥರ ಮಾರ್ಜಿನ್ ಮಾಡ್ಕೊಂಡು ಆದಮೇಲೆ ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಸ್ಲೀವ್ ಏನಿದೆ ಆ ಸ್ಲೀವನ್ನು ಈ ರೀತಿ ಅಂದರೆ ಈ ಒಂದು ಓಪನ್ ಆಗಿರುವಂತಹ ಕ್ಲೋಸ್ ಆಗಿರುವಂತಹ ಸೈಡ್ಗೆ ಇದು ಮೇಲೆ ಇರುವಂಥದ್ದು ಬರಬೇಕು. ಹಾಗೆಯೇ ಕ್ಲೋಸ್ ಆಗಿ ಓಪನ್ ಇರುವಂತಹ ಸೈಡ್ಗೆ ಈ ಕಡೆ ಸ್ಟಿಚಿಂಗ್ ಇರುವಂತಹ ಸೈಡ್ ಬರಬೇಕು. ಈ ಥರ ಪ್ಲೇಸ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಕೆಳಗಡೆಗೆ ಲೂಸ್ ಎಷ್ಟಿದೆ ಆ ಲೂಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ
ಮತ್ತು ಬ್ಲೌಸ್ನ ಒಂದು ಲೆಂತ್ ಏನಿದೆ ಆ ಲೆಂತ್ಗೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹತ್ರ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ 1 ಫಿಂಗರಷ್ಟು ಗ್ಯಾಪ್ ಕೊಟ್ಟು ಅಲ್ಲಿಗೆ ಮೇಲಕ್ಕೆ ಇನ್ನೊಂದು ಮಾರ್ಕನ್ನು ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇಲ್ಲಿ ಆರ್ಮ್ ಡೌನ್ ಹತ್ರ ಇಲ್ಲಿ ಜಾಯಿಂಟ್ ಕಾಣಿಸ್ತಿದೆಯಲ್ವಾ, ಆ ಜಾಯಿಂಟ್ ಹತ್ರ ಇಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ಮೇಲ್ಗಡೆಗೆ ಸ್ಟಿಚಿಂಗ್ಗೋಸ್ಕರ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈಗ ಇದನ್ನು ತೆಗೆದುಬಿಟ್ಟು ಏನು ಮಾಡಬೇಕು, ಈ ಮೇಲೆ ಇರುವಂಥದ್ದು 2 ಮಾರ್ಕಿಂಗ್ಸ್ ಏನಿದೆ ಅದಕ್ಕೆ ಕ್ರಾಸಾಗಿ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಇರೋದಕ್ಕಲ್ಲ, ಇದು ನಮಗೆ ಸ್ಟಿಚ್ ಮಾಡಿದಾಗ ನಮಗೆ ಬ್ಲೌಸ್ ಲೆಂತ್ ಅನ್ನೋದು ಇಷ್ಟು ಬರುತ್ತೆ. ಇದು ಬಂದು ನಮಗೆ ಸ್ಟಿಚಿಂಗ್ ಒಳಗಡೆ ಹೋಗೋದು ಮಾರ್ಜಿನ್ಗೋಸ್ಕರ. ಮತ್ತು ಈ 2 ಲೈನನ್ನು ಈ ಥರ ಜಾಯಿನ್ ಮಾಡ್ಕೋಬೇಕು. ಈಗ ನಾವು ಬ್ಲೌಸಲ್ಲಿ ಏನು ಮಾಡಿದ್ವಿ, 3 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ವ, ಇಲ್ಲೂ ಅಷ್ಟೇ 3 ಫಿಂಗರ್ಸ್ ಅಷ್ಟು ಇಲ್ಲೂ ಎಕ್ಸ್ಟ್ರಾ ಬಿಟ್ಟು, ಇಲ್ಲೂ 3 ಫಿಂಗರ್ಸ್ಗೆ ಈ ಥರ ಎಕ್ಸ್ಟ್ರಾ ಬಿಟ್ಟು ಈಗ ಈ 2 ಮಾರ್ಕಿಂಗ್ನ ಈ ಥರ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡೋದೇ ನೋಡಿ ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಸ್ಲೀವ್ದು ಶೇಪ್ ಅನ್ನೋದು ಬರುತ್ತೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ನಮಗೆ ಈ ಒಂದು ಬ್ಲೌಸಲ್ಲಿ ಶೇಪ್ ಅನ್ನೋದನ್ನು ತೆಗಿಬೇಕು. ಶೇಪ್ ತೆಗೆಯೋದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕು, ಇಲ್ಲಿ 3 ಫಿಂಗರ್ಸನ್ನು ಈ ಥರ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಅಂದರೆ ನಮಗೆ ಇಷ್ಟು ಎಲ್ಲ ಬ್ಲೌಸ್ಗಳಲ್ಲೂ ಯಾವ ಸೈಜ್ ಬ್ಲೌಸ್ ಆದರೂ ಇಷ್ಟು ಒಂದು ಗ್ಯಾಪ್ ಅನ್ನೋದು ಇರಬೇಕು. ಈ 3 ಫಿಂಗರ್ಸ್ಗೆ ಇಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಚಿಕ್ಕ ಸೈಜ್ ಆಗಿರೋದ್ರಿಂದ ಬರೀ 1 ಫಿಂಗರ್ ಅಷ್ಟು ಇಟ್ಕೊಂಡು ಇಲ್ಲಿಂದ ಏನು ಮಾಡಿ ಈ ಥರ ಒಂದು ಕ್ರಾಸಾಗಿ ಒಂದು ಕರು ಶೇಪನ್ನು ಕೊಡಬೇಕು. ಈ ಥರ ಶೇಪನ್ನು ಕೊಟ್ಟು ಆದಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಈ ಥರ ಒಂದು ಚಿಕ್ಕದಾಗಿ ಸ್ವಲ್ಪ ಕಟ್ಸನ್ನು ಇಟ್ಕೊಂಡ್ಬಿಟ್ರೆ ನಮಗೆ ಫ್ರಂಟ್ ಯಾವುದು ಮತ್ತು ಬ್ಯಾಕ್ ಯಾವುದು ಅಂತ ಹೇಳಿ ನೀಟಾಗಿ ಗೊತ್ತಾಗುತ್ತೆ. ಇಷ್ಟು ಸ್ಲೀವ್ಸು ಮುಗೀತು. ಈಗ ಮೇನ್ ಕ್ಲಾತನ್ನು ಹಾಕ್ಕೊಂಡು ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಾವು ಮೇನ್ ಕ್ಲಾತ್ ಬಂದು ಇದನ್ನು ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಈ ಥರ ಸೆಂಟ್ರಿಗೆ ನೀಟಾಗಿ ನೋಡ್ಕೊಂಡು ಫೋಲ್ಡ್ ಮಾಡಿಕೊಂಡು ನಾವು ಈಗಾಗಲೇ ಬ್ಯಾಕ್ ಪಾರ್ಟನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಈಗಾಗಲೇ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಬಾರ್ಡ್ರ್ ಏನಾದರೂ ತುಂಬ ಜಾಸ್ತಿ ಇತ್ತು ಅಂತಂದರೆ ಫುಲ್ ಬಾರ್ಡ್ರ್ ಹಾಕ್ಬೇಡಿ. ಚಿಕ್ಕ ಬಾರ್ಡ್ರ್ ಆದರೆ ಪರವಾಗಿಲ್ಲ, ಬೆನ್ನಿಗೆ ಹಾಕ್ಕೋಬೋದು. ದೊಡ್ಡ ಬಾರ್ಡ್ರ್ ಇತ್ತು ಅಂತಂದಾಗ ಅದನ್ನ ಸ್ವಲ್ಪ ಚಿಕ್ಕದು ಮಾಡಿ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಆ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಬಿಟ್ಟು ಇದನ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಲೈನಿಂಗನ್ನು ಅದ್ರ ಮೇಲೆ ನೀಟಾಗಿ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟನ್ನು ನೆಕ್ಕೆಲ್ಲ ಈಗಲೇ ಕಟ್ ಮಾಡಬೇಡಿ, ಸ್ಟಿಚ್ ಮಾಡುವಾಗ ಕಟ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಈ ಥರ ಪ್ಲೇಸ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದಾಗ ಮಾತ್ರ ಈ ರೀತಿ ನಾವು ಸುತ್ತಲೂ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಇನ್ ಕೇಸ್ ನಮಗೇನಾದರೂ ಕ್ಲಾತ್ ತುಂಬ ಕಡಿಮೆ ಇತ್ತು, ಸೈಜ್ ದೊಡ್ಡದಾಗಿತ್ತು ಅಂತಂದಾಗ ನಾವು ಈ ರೀತಿ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡೋಕ್ಕೆ ಹೋದರೆ ನಮಗೆ ಬ್ಲೌಸ್ ಸಾಕಾಗೋದಿಲ್ಲ. ಹಂಗಾಗಿ ನೋಡಿಕೊಂಡು ಸೈಜ್ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ.
ಈಗ ಸ್ಲೀವ್ಸ್ ಕಟ್ ಮಾಡೋಕ್ಕೋಸ್ಕರ ಇಲ್ಲಿ ನೋಡಿ ಫೋಲ್ಡಿಂಗನ್ನು ಈ ರೀತಿ ಮಾಡ್ಕೋಬೇಕು. ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತು ಅದನ್ನ ಇನ್ನೊಂದು ಸರಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಸ್ಲೀವ್ಸಲ್ಲಿ ಈ ಒಂದು ಕ್ಲೋಸ್ ಇರುವಂಥ ಸೈಡ್ ಏನಿದೆ ಅದು ಅಷ್ಟೇ ಲೈನಿಂಗಲ್ಲೂ ಮೇನ್ ಕ್ಲಾತಲ್ಲೂ ಎರಡರಲ್ಲೂ ಕೂಡ ಒಂದೇ ಥರ ಬರೋ ಥರ ಈ ರೀತಿ ಹಾಕ್ಕೊಂಡು ಈ ಥರ ಪ್ಲೇಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಈಗ ಶೇಪ್ ಬೆಲ್ಟ್ಗೋಸ್ಕರ ಇಲ್ಲಿ ಕ್ಲಾತ್ ಜಾಸ್ತಿ ಇದೆ ಆ ಕಾರಣಕ್ಕೋಸ್ಕರ ಡಬಲ್ ಬೆಲ್ಟ್ ಶೇಪ್ ಬೆಲ್ಟ್ಸನ್ನು ಇದರಲ್ಲಿ ಮೇನ್ ಕ್ಲಾತಲ್ಲೇ ತಗೋತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.